ಸ್ನೇಹಿತರೆ ನಮಸ್ಕಾರ. ಸಾಮಾನ್ಯವಾಗಿ ಏನಾದರೂ ಒಂದು ಕೆಟ್ಟ ಘಟನೆಗಳು ನಡೀತಾ ಇದ್ದರೆ ಅದರ ಹಿಂದೆ ಒಂದಷ್ಟು ಚರ್ಚೆಗಳು, ಅದರ ಹಿಂದೆ ಒಂದಷ್ಟು ಆಲೋಚನೆಗಳು ಬರೋದು ಮತ್ತು ಮಾಡೋದು ಎರಡೂ ಕೂಡ ಸ್ವಾಭಾವಿಕ. ಅದೇ ರೀತಿ ಈಗ ಇಲ್ಲಿ ದರ್ಶನ್ ಪ್ರಕರಣ ಇರ್ಬೋದು, ಮುನಿರತ್ನ ಪ್ರಕರಣ ಇರ್ಬೋದು, ಇವೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ ಒಂದು 5 ವರ್ಷದ ಹಿಂದಿನ ಒಂದು ಕತೆಗೆ ಎಲ್ಲವನ್ನು ಕೂಡ ಕರ್ಕೊಂಡು ಹೋಗಿ ನಿಲ್ಲಿಸುತ್ತೆ. ಅದೇ ಕುರುಕ್ಷೇತ್ರ ಅನ್ನುವಂಥ ಕತೆ. ಕುರುಕ್ಷೇತ್ರ ಸಿನಿಮಾ ಒಂದು ಐತಿಹಾಸಿಕ ಮತ್ತು ಪೌರಾಣಿಕ ಸಿನಿಮಾ. ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದು ಇದೇ ಮುನಿರತ್ನ. ಈ ಸಿನಿಮಾದಲ್ಲಿ ನಟಿಸಿದ್ದು ಇದೇ ದರ್ಶನ್. ಇದರ ಜೊತೆಗೆ ಅಂಬರೀಷು, ನಿಖಿಲ್, ಮೇಘನ ಇವರೆಲ್ಲರೂ ಕೂಡ ಇದೇ ಸಿನಿಮಾದಲ್ಲಿ ನಟಿಸಿದ್ದಾರೆ. ಆದರೆ ಈಗ ಕುರುಕ್ಷೇತ್ರ ಸಿನಿಮಾ ಈಗ ರಿಲೀಸ್ ಆಗಿ ನಡೆದು ಎಲ್ಲದೂ ಕೂಡ ಆಗಿ 5-6 ವರ್ಷ ಆಯಿತು. ಈಗ ಈ ಚಿತ್ರದ ಬಗ್ಗೆ ಮತ್ತು ಈಗ ಎದುರಾಗ್ತಿರುವಂಥ ಸಂಕಷ್ಟದ ಬಗ್ಗೆ ಒಂದು ಚರ್ಚೆ ನಡೀತಾ ಇದೆ. ಇಲ್ಲಿ ಗಾಂಧಿನಗರದಲ್ಲಿ ಕುರುಕ್ಷೇತ್ರ ಸಿನಿಮಾದಲ್ಲಿ ನಟಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ. ಸಿನಿಮಾ ಮುಗಿಸಿದ ಮೇಲೆ ಏನಾದರೂ ಮಾಡಬೇಕಿತ್ತು ಅನ್ನುವಂತಹ ಉತ್ತರ ಈಗ ಅಲ್ಲಿ ಇಲ್ಲಿ ಕೇಳಿ ಬರ್ತಿದೆ. ಯಾಕೆ ಅಂತ ಹೇಳಿದ್ರೆ, ಈ ಸಿನಿಮಾದಲ್ಲಿ ನಟಿಸಿದ್ದಂತಹ ಪ್ರತಿಯೊಬ್ಬರು ಕೂಡ, ಅದು ಕೂಡ ಪ್ರಮುಖ ಪಾತ್ರದಲ್ಲಿ ನಟಿಸಿದಂಥ ಒಬ್ಬೊಬ್ಬರು ಕೂಡ ಒಂದೊಂದು ರೀತಿಯಾದಂಥ ಕಷ್ಟಗಳನ್ನು ಎದುರಿಸ್ತಿದ್ದಾರೆ. ಇದಕ್ಕೆ ಬೇರೆಯದೇ ಏನೋ ಕಾರಣ ಇದೆ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ ಗಾಂಧಿನಗರದಲ್ಲಿ. ನಿರ್ಮಾಪಕ ಮುನಿರತ್ನ ಜೈಲು ಸೇರಿದರು. ನಟ ದರ್ಶನ್ ಕೂಡ ಜೈಲು ಸೇರಿದ್ದಾರೆ. ಇನ್ನು ಮೇಘನಿಗೆ ಅವರದೇ ಆದಂಥ ಸಂಕಷ್ಟ ಇದೆ, ನಿಖಿಲ್ಗೆ ಅವರದ್ದು ಆದಂಥ ಸಂಕಷ್ಟ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಸಂಕಷ್ಟಗಳು, ತಲೆನೋವುಗಳು ಎದುರಾಗ್ತಿರೋದನ್ನು ನೋಡ್ತಾ ಹೋದರೆ ಈ ಸಿನಿಮಾಕ್ಕೂ ಮತ್ತು ಈ ಸಿನಿಮಾದ ಹಿಂದೆ ನಡೆದಿರುವಂಥ ಒಂದಷ್ಟು ಘಟನೆಗಳು ಕೂಡ ಕಾಕತಾಳೀಯ ಸಂಬಂಧ ಇದೆ ಅನ್ನುವಂಥ ಮಾತುಗಳು, ಚರ್ಚೆಗಳು ಕೂಡ ಕೇಳಿಬರ್ತಿದ್ದಾವೆ. ಅದು ಹೇಗೆ, ಅದನ್ನೇ ನಿಮ್ಮ ಮುಂದೆ ಒಂದೊಂದಾಗಿ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ದರ್ಶನ್ ಮತ್ತು ನಿರ್ಮಾಪಕ ಮುನಿರತ್ನ ಇವರೊಬ್ಬರು ಕೂಡ ಜೈಲು ಸೇರಿದ ಬಳಿಕ ಕನ್ನಡ ಚಿತ್ರರಂಗದಲ್ಲಿ ಒಂದು ಚರ್ಚೆ ಶುರುವಾಗಿದೆ. ಕುರುಕ್ಷೇತ್ರ ಸಿನಿಮಾದಲ್ಲಿ ದುರ್ಯೋಧನನಾಗಿ ನಟಿಸಿದಂತಹ ದರ್ಶನ್ ಜೈಲು ಸೇರಿದ್ರು. ಅದಾದ ಬಳಿಕ ನಿರ್ಮಾಪಕ ಮುನಿರತ್ನ ಕೂಡ ಜೈಲು ಪಾಲಾಗಿದ್ದಾರೆ. ಇವರಷ್ಟೇ ಅಲ್ಲ, ಕುರುಕ್ಷೇತ್ರ ಚಿತ್ರಕ್ಕೆ ಕೆಲಸ ಮಾಡಿದಂಥ ಅನೇಕ ಕಲಾವಿದರು, ತಂತ್ರಜ್ಞರಿಗೆ ನಾನಾ ತೊಂದರೆಗಳು ಆಗಿದ್ದಾವೆ. ಇದಕ್ಕೆಲ್ಲ ಕುರುಕ್ಷೇತ್ರದ ಶಾಪ ಕಾರಣನ ಅನ್ನುವಂಥದ್ದೊಂದು ಚರ್ಚೆ ಸ್ಯಾಂಡಲ್ವುಡ್ನಲ್ಲಿ ಈಗ ಶುರುವಾಗಿದೆ. ಹಾಗಾದರೆ ದರ್ಶನ್ ಕುರುಕ್ಷೇತ್ರ ಸಿನಿಮಾದಲ್ಲಿ ಇದ್ದವರ ಕತೆ ಏನೇನಾಗಿದೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಮುನಿರತ್ನ ಕುರುಕ್ಷೇತ್ರ ಕನ್ನಡದ ಪೌರಾಣಿಕ ಸಿನಿಮಾ. ದರ್ಶನ್ ಸಿನಿ ಕೆರಿಯರ್ನಲ್ಲಿ ವಿಶೇಷವಾದಂಥ ಒಂದು ಸಿನಿಮಾ ಕೂಡ ಹೌದು. ಆಂಧ್ರದಲ್ಲಿ ಬಾಹುಬಲಿ ಸಿನಿಮಾ ನಿರ್ಮಾಣ ಆಗಿದ್ದೇ ತಡ ನಾವು ಕೂಡ ಅಂಥದ್ದೇ ಸಿನಿಮಾವನ್ನು ಮಾಡಿ ತೋರಿಸ್ತೇವೆ ಅಂತ ಹೇಳ್ಬಿಟ್ಟು ನಿರ್ಮಾಪಕ ಮುನಿರತ್ನ, ನಟ ದರ್ಶನ್ ಹೆಜ್ಜೆಯನ್ನು ಇಟ್ಟೇ ಬಿಟ್ರು. ನಾನಾ ಅಡೆತಡೆಗಳು ಬಂದರೂ ಕೂಡ ಕುರುಕ್ಷೇತ್ರವನ್ನು ಈ ಜೋಡಿ ತೆರೆ ಮೇಲೆ ತಂದೇ ಬಿಟ್ರು. ಇದೀಗ ಕುರುಕ್ಷೇತ್ರ ಸಿನಿಮಾದಲ್ಲಿ ನಟಿಸಿದಂತಹ ದರ್ಶನ್ ಜೈಲು ಶಿಕ್ಷೆಯನ್ನು ಅನುಭವಿಸ್ತಿದ್ದಾರೆ. ಅತ್ತ ನಿರ್ಮಾಪಕ ಮುನಿರತ್ನ ಕೂಡ ಇಲ್ಲಿ ಅರೆಸ್ಟ್ ಆಗಿದ್ದಾರೆ, ಜೈಲಿನಲ್ಲೇ ಇದ್ದಾರೆ. ಇದರ ಬೆನ್ನಲ್ಲೇ ಗಾಂಧಿನಗರದಲ್ಲಿ ಒಂದು ಬಿಸಿ ಬಿಸಿ ಚರ್ಚೆ ಶುರುವಾಗಿದೆ. ಮುನಿರತ್ನ ಅರೆಸ್ಟ್ ಆಗೋಕ್ಕೆ 5 ವರ್ಷಗಳ ಹಿಂದೆ ಈ ಸಿನಿಮಾ ಏನು ಬಂದಿತ್ತು ನೋಡಿ, ಅದೇ ಕುರುಕ್ಷೇತ್ರ ಸಿನಿಮಾ. ಇದೇ ಸಿನಿಮಾ ಕಾರಣ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದೆ. ದರ್ಶನ್ ಜೈಲು ಸೇರೋಕ್ಕೂ ಕೂಡ ಕುರುಕ್ಷೇತ್ರದ ಶಾಪವೇ ಕಾರಣ ಆಯಿತಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈಗ ಈ ಸಿನಿಮಾದಲ್ಲಿ ನಟಿಸಿದಂಥ ಒಬ್ಬೊಬ್ಬರು ಕೂಡ ಒಂದೊಂದು ರೀತಿಯಾದಂಥ ಸಂಕಷ್ಟವನ್ನು ಎದುರಿಸಿದ್ದಾರೆ. ಹಾಗಾದರೆ ಏನೆಲ್ಲ ಸಂಕಷ್ಟವನ್ನು ಎದುರಿಸಿದ್ದಾರೆ, ಏನಾಗಿದೆ ನೋಡ್ತಾ ಹೋಗೋಣ ಬನ್ನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕುರುಕ್ಷೇತ್ರ ಸಿನಿಮಾದಲ್ಲಿ ರೆಬಲ್ ಸ್ಟಾರ್ ಅಂಬರೀಷು ಭೀಷ್ಮನ ಪಾತ್ರವನ್ನು ಮಾಡಿದರು. ಸಿನಿಮಾದ ಕೊನೆಯಲ್ಲಿ ಬಾಣದ ಹಾಸಿಗೆ ಮೇಲೆ ಒಂದು ಸಾಯುವಂಥ ದೃಶ್ಯ ಶೂಟ್ ಮಾಡಲಾಗಿತ್ತು. ದುರಂತ ಅಂದರೆ ಈ ಸಿನಿಮಾ ತೆರೆಗೆ ಬರುವಂಥ ಮುನ್ನವೇ ಅಂಬಿ ನಮ್ಮನ್ನು ಅಗಲಿದ್ರು. ಇನ್ನು ನಿಖಿಲ್ ಕುಮಾರಸ್ವಾಮಿ, ಕುರುಕ್ಷೇತ್ರ ಸಿನಿಮಾದಲ್ಲಿ ಅಭಿಮನ್ಯು ಪಾತ್ರವನ್ನು ಮಾಡಿದಂಥ ನಿಖಿಲ್ ಕುಮಾರಸ್ವಾಮಿ, ಅಭಿಮನ್ಯು ಚಕ್ರವ್ಯೂಹದಲ್ಲಿ ಸಿಲುಕಿ ಸೋತಂತೆ ನಿಖಿಲ್ ರಾಜಕೀಯದ ಚಕ್ರವ್ಯೂಹದಲ್ಲಿ ಸಿಲುಕಿ ಸೋತು ಸುಣ್ಣವಾಗಿದ್ದಾರೆ. MP ಮತ್ತು MLA ಚುನಾವಣೆ ಎರಡನ್ನೂ ಕೂಡ ಸೋತಿರುವಂಥ ನಿಖಿಲ್ ಈಗ ಅಭಿಮನ್ಯುವಿನ ರೀತಿ ಮತ್ತೆ ಹೋರಾಟಕ್ಕೆ ಪುಟಿದು ನಿಂತಿದ್ದಾರೆ. ಇನ್ನು ಇವರಾದಮೇಲೆ ಮೇಘನ. ಈ ಸಿನಿಮಾದಲ್ಲಿ ದುರ್ಯೋಧನ ಪತ್ನಿ ಭಾನುಮತಿ ಪಾತ್ರವನ್ನು ಮಾಡಿದ್ದು ಮೇಘನ ರಾಜ್. ಭಾನುಮತಿಯ ಪಾತ್ರ ಮಾಡಿದ್ದು ಮೇಘನ ಬದುಕಿ ಅಲ್ಲೋಲ ಕಲ್ಲೋಲ ಆಗೋಯಿತು. ಪ್ರೀತಿಸಿ ಒರೆಸಿದ್ದಂತಹ ಪತಿ ಚಿರಂಜೀವಿ ಸರ್ಜಾ ಅಕಾಲ ಮರಣಕ್ಕೆ ತುತ್ತಾಗ್ತಾರೆ. ಸೇಮ್ ಸಿನಿಮಾದಲ್ಲಿ ಪತಿಯನ್ನು ಕಳೆದುಕೊಳ್ಳುವಂತೆ ನಿಜ ಬದುಕಲು ಕೂಡ ಗಂಡನನ್ನು ಈ ಮೇಘನ ಕಳೆದುಕೊಳ್ತಾರೆ. ಚಿರುವನ್ನು ಕಳೆದುಕೊಳ್ತಾರೆ. ಇನ್ನು ಈ ಸಿನಿಮಾದಲ್ಲಿ ಕರ್ಣನ ಪಾತ್ರವನ್ನು ಮಾಡಿದಂಥ ಅರ್ಜುನ್ ಸರ್ಜಾ ಕರ್ಣ ಹೇಳಿ ಕೇಳಿ ಶಾಪಗ್ರಸ್ತ. ಕುಟುಂಬ ಅಂದರೆ ದುರಂತ ಅಂದರೆ ಈ ಸಿನಿಮಾದಲ್ಲಿ ನಟಿಸ್ತಾ ಇದ್ದ ವೇಳೆಯೇ ಸರ್ಜಾ ಮೇಲೆ ಮೀಟು ಆರೋಪ ಕೇಳಿ ಬಂತು. 4 ದಶಕಗಳ ವೃತ್ತಿ ಜೀವನದಲ್ಲಿ ಒಂದೇ ಒಂದು ಕಳಂಕವಿಲ್ಲದಂಥ ನಟನ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಮಾಡಿದ್ರು. ಇದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಇದೇ ರೀತಿ ಇನ್ನೂ ಹಲವು ಕಲಾವಿದರಿಗೆ, ತಂತ್ರಜ್ಞರಿಗೆ ಕುರುಕ್ಷೇತ್ರ ಸಿನಿಮಾ ಮಾಡಿದ ಬಳಿಕ ತೊಂದರೆ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅದರಲ್ಲೂ ಕೂಡ ನಟ ದರ್ಶನ್ಗೆ ಯಾವ ರೀತಿ ಈಗ ಸಂಕಷ್ಟಗಳು ಎದುರಾಗ್ತಿದ್ದಾವೆ ಅಂತ ಹೇಳಿದ್ರೆ, ಕಳೆದ 100 ದಿನಗಳಿಂದ ಈ ಪ್ರಕರಣದಲ್ಲಿ ಸಿಲುಕಿ ಒದ್ದಾಡ್ತಿದ್ದಾರೆ.
ಈ ಪ್ರಕರಣದಿಂದ ಹೊರಗಡೆ ಬರಬೇಕು ಅನ್ನೋಂಥ ಯತ್ನವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ನಿರ್ಮಾಪಕ ಮುನಿರತ್ನ ಕೂಡ, ಮುನಿರತ್ನಗೆ ಈಗಾಗಲೇ ಒಂದು ಪ್ರಕರಣ ದಾಖಲಾಗಿತ್ತು. ಈಗ ಮತ್ತೊಂದು ಪ್ರಕರಣ ದಾಖಲಾಗೋದ್ರ ಮೂಲಕ ಮುನಿರತ್ನಗೆ ಸದ್ಯಕ್ಕಂತೂ ಉಳಿಗಾಲ ಇಲ್ಲ ಅನ್ನೋದು ಸ್ಪಷ್ಟವಾಗ್ತಿದೆ. ಹೀಗಾಗಿ ಈಗ ಕೆಲವರು ಏನು ಮಾತನಾಡ್ತಿದ್ದಾರೆ ಅಂತ ಹೇಳಿದ್ರೆ, ಕುರುಕ್ಷೇತ್ರ ಸಿನಿಮಾದಲ್ಲಿ ಯಾರೆಲ್ಲ ಪ್ರಮುಖ ಪಾತ್ರವನ್ನು ಮತ್ತು ಪ್ರಮುಖವಾದಂಥ ರೋಲನ್ನು ನಿಭಾಯಿಸಿದ್ರೋ ಅವರೆಲ್ಲರಿಗೂ ಕೂಡ ಈ ರೀತಿಯಾದಂಥ ಸಂಕಷ್ಟಗಳು ಎದುರಾಗೋದು ಖಚಿತ ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ದಾರೆ. ಇನ್ನು ಕೆಲವರು ಇಲ್ಲ ಹಾಗೇನೂ ಆಗೋದಿಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಿದ್ದಾರೆ. ಇಲ್ಲಿ ಕೆಲವರು ಪಾಸಿಟಿವ್ ಆಗಿ ತೆಗೆದುಕೊಂಡ್ರೆ ಇನ್ನು ಕೆಲವರು ನೆಗೆಟಿವ್ ಆಗಿ ತೆಗೆದುಕೊಳ್ತಿದ್ದಾರೆ. ಅಂದರೆ ಕೆಲವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸಾಧ್ಯನೇ ಇಲ್ಲ, ಈ ರೀತಿಯೆಲ್ಲ ಆಗೋಕ್ಕೆ ಚಾನ್ಸೇ ಇಲ್ಲ, ಅದಕ್ಕೂ ಇದಕ್ಕೂ ಲಿಂಕ್ ಮಾಡೋದು ಅಸಂಬದ್ಧ ಮತ್ತು ಕಾಕತಾಳೀಯ. ಅದು ಕುರುಕ್ಷೇತ್ರ ಸಿನಿಮಾ ಬಂದಿದ್ದು ಆವಾಗ. ಕುರುಕ್ಷೇತ್ರ ಸಿನಿಮಾ ಅದು ಸಿನಿಮಾ ಅಷ್ಟೇ, ಸಿನಿಮಾ ಆಗಿ ಅಷ್ಟೇ ನೋಡಬೇಕು, ಆ ರೀತಿ ಏನೂ ಕೂಡ ಆಗಿರೋದಿಲ್ಲ ಅನ್ನೋದು ಕೆಲವರ ಅಭಿಪ್ರಾಯ. ಇನ್ನು ಕೆಲವರು ಇಲ್ಲ, ಚಾನ್ಸಸ್ ಇರಬಹುದು, ಕುರುಕ್ಷೇತ್ರ ಸಿನಿಮಾದಲ್ಲಿ ನಟಿಸಿದಂತಹ ಎಲ್ರಿಗೂ ಕೂಡ ಈ ರೀತಿ ಸಮಸ್ಯೆಗಳು ಎದುರಾಗೋದನ್ನು ಗಮನಿಸಿದ್ರೆ ಏನೋ ಸಮಸ್ಯೆ ಇರಬಹುದು, ಕುರುಕ್ಷೇತ್ರ ಸಿನಿಮಾದ ಸಂದರ್ಭದಲ್ಲಿ ಏನೋ ಎಡವಟ್ಟು ಕೂಡ ಆಗಿರಬಹುದು ಅನ್ನುವಂಥ ಮಾತುಗಳನ್ನು ಕೆಲವರು ಹೇಳ್ತಾ ಇದ್ದಾರೆ. ಇದಿಷ್ಟು ಒಂದು ಭಾಗವಾದರೆ, ಮತ್ತೊಂದು ಭಾಗವಾಗಿ ಕುರುಕ್ಷೇತ್ರ ಸಿನಿಮಾದಲ್ಲಿ ಈಗ ಸದ್ಯಕ್ಕೆ ನಟಿಸಿ ನಿರ್ಮಾಣವನ್ನು ಮಾಡಿದ್ದಂತಹ ದರ್ಶನ್ ಮತ್ತು ಮುನಿರತ್ನ ಇಬ್ಬರು ಕೂಡ ಜೈಲಲ್ಲಿರೋದು, ಇಬ್ಬರು ಕೂಡ ಒಂದೇ ರೀತಿಯಾದಂತಹ, ಅಂದರೆ ಈಗ ನಿರಂತರವಾದಂತಹ ಜೈಲು ಶಿಕ್ಷೆಯನ್ನು ಅನುಭವಿಸುವಂತಹ ಭಯದಲ್ಲೇ ಇಲ್ಲಿ ಇದ್ದಾರೆ ಅನ್ನೋದು ವಾಸ್ತವ. ಕಾರಣ ಏನಂತ ಹೇಳಿದ್ರೆ, ಮುನಿರತ್ನ ಈಗೇನೋ ಬೇಲ್ ಸಿಕ್ಕಿ ರಿಲೀಸ್ ಆಗ್ತಿದ್ರು ಅಂತಲೇ ಇಟ್ಕೊಳ್ಳಿ ಇವತ್ತು, ಬಟ್ ಅದು ಅಷ್ಟು ಸುಲಭ ಇರಲಿಲ್ಲ. ಬೇಲ್ ಸಿಗದೇ ಇದ್ರೂ ಕೂಡ ಈಗ ಜೈಲು ಪಾಲೇ, ಬೇಲ್ ಸಿಕ್ಕಿದ್ರು ಕೂಡ ಜೈಲು ಪಾಲ್ವಾ ಅನ್ನುವಂಥದ್ದು ಪ್ರಶ್ನೆ ಈಗ ಮೂಡ್ತಿದೆ. ಯಾಕೆಂತ ಹೇಳಿದ್ರೆ ಮತ್ತೊಂದು FIR ದಾಖಲಾಗಿರೋದು ಇದೇ ಮುನಿರತ್ನ ಮೇಲೆ. ಹೀಗಾಗಿ ಇದು ಮುನಿರತ್ನಗೆ ಸಾಕಷ್ಟು ಸಂಕಷ್ಟವನ್ನು ತಂದೊಡ್ಡಬಹುದು. ಮುನಿರತ್ನ ಮಾಡಿದಂಥ ಎಡವಟ್ಟುಗಳು, ತಪ್ಪುಗಳು ಎಲ್ಲವೂ ಕೂಡ ಈಗ ಒಂದೊಂದಾಗಿ ಹೊರಗಡೆ ಬರ್ತಿದ್ದಾವೆ. ಅದಕ್ಕೆ ಕುರುಕ್ಷೇತ್ರ ಸಿನಿಮಾವನ್ನು ಹೊಣೆ ಮಾಡೋದು ಕೂಡ ತಪ್ಪಾಗ್ತಿದೆ. ಹಾಗೆಯೇ ಮೇಘನ ವಿಚಾರ ಇರ್ಬೋದು, ಹಾಗೆಯೇ ಇಲ್ಲಿ ಅರ್ಜುನ್ ಸರ್ಜಾ ವಿಚಾರ ಇರ್ಬೋದು, ಅಂಬರೀಷ್ ವಿಚಾರ ಇರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವರ ವಿಚಾರ ಇರ್ಬೋದು. ಸುಮ್ಮನೆ ಕೂತು ಆಲೋಚನೆ ಮಾಡಿದಾಗ ಹೌದಲ್ವಾ ಅಂತೇಳಿ ನಮಗೆ ಅನಿಸುತ್ತೆ. ಬಟ್ ಕೆಲವೊಂದು ಸಲ ಅದನ್ನು ನೆನಪಿಟ್ಕೊಂಡು ಜೀವನ ಸಾಗಿಸೋಕ್ಕಂತೂ ಸಾಧ್ಯವಿಲ್ಲ ಅನ್ನೋದು ವಾಸ್ತವ. ಯಾಕಂತ ಹೇಳಿದ್ರೆ ಪರಿಸ್ಥಿತಿ ಹೇಗೆ ಬರುತ್ತೋ ಹಾಗೆ ಹೋಗಿಬಿಡಬೇಕು. ಇಲ್ಲೂ ಕೂಡ ಹಾಗೆ ಕುರುಕ್ಷೇತ್ರ ಸಿನಿಮಾದಿಂದ ಹೀಗೆ ಆಗ್ತಿದೆ, ಸರಿ, ಅದಕ್ಕೆ ಬೇಕಾದಂಥ ಪರಿಹಾರ ಮಾಡಬೇಕು, ಸರಿ, ಹಾಗಂದ ಮಾತ್ರಕ್ಕೆ ನಿಲ್ಲಿಸಿಬಿಡಬಾರ್ದು, ಯಾವುದನ್ನು ಕೂಡ ಅಲ್ಲಿಗೆ ನಿಲ್ಲಿಸಿಕೊಡಬಾರ್ದು, ಪ್ರಯತ್ನಗಳು ಮುಂದುವರಿಬೇಕು ಅನ್ನೋದು ನಮ್ಮ ಆಶಯ. ನಿಮಗೇನಿಸುತ್ತೆ ಸ್ನೇಹಿತರೆ, ಈ ಕುರುಕ್ಷೇತ್ರ ಸಿನಿಮಾದಿಂದನೇ ಈ ರೀತಿಯಾದಂಥ ಸಂಕಷ್ಟಗಳು ಎದುರಾಗ್ತಿದೆ ಅಂತೇಳಿ ನಿಮಗೂ ಅನಿಸುತ್ತಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.